ಈಗ ನಾವು ಲಾಸ್ಟ್ ಟೈಮು ಇಷ್ಟು ಮಂದಿ ಲಾಸ್ಟ್ ಇಯರ್ ಮಾಡಿದಾಗ ಕೆಲವೊಂದಿಷ್ಟು ಮಂದಿಗೆ ಇದು ಎಕ್ಸಸೈಸ್ ಹೊಸದಾಗಿ ಆಗುತ್ತೆ. ಹೀಗಾಗಿ ಅವ್ರಿಗೆ ನಾವು ಏನು ಮಾತಾಡ್ತಾ ಅನ್ನೋದು ಅವರು ಸಮ್ ಸಾರ್ಟ್ ಆಫ್ ಓರಿಯೆಂಟೇಷನ್ ಇದೆ. ಈಗ ಏನಾಗಿದೆ ಅಂತ ಸ್ವಲ್ಪ ಈಗ IBM ಸ್ಟಾರ್ ರೇಟಿಂಗ್ ಕೆಳಗಡೆ ನಾವು ಡೀಸೆಲ್ ಕನ್ಸಂಪ್ಷನನ್ನು ಕಡಿಮೆ ಮಾಡಬೇಕು. ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಮಾಡಬೇಕು ಅಂದ್ರೆ ಮೈನ್ಸ್ನೊಳಗೆ ಜಾಸ್ತಿ ಬರೋದು ಟಿಪ್ಪರ್ಸ್, ಆಮೇಲೆ ಲ್ಯಾಂಡ್ ಪ್ರೊಸೆಸ್ ಸೈಡ್. ಇವೆರಡು ಮೇಜರ್ ಕ್ಯಾಟಗರೀಸ್ ಬರ್ತಾವೆ. ಒಂದು JCB ಡ್ರಿಲ್ಲಿಂಗ್ ಮಿಷನ್ನು, JCB, ಆಮೇಲೆ ನಿಮ್ಮದು ಹಿಟಾಚಿ ಕ್ರಷಿಂಗು, ಸ್ಕ್ರೀನಿಂಗು, ಲೋಡರ್ಸ್, ಇವು ನಿಮ್ಮದು ಪ್ರೊಸೆಸ್ ಸೈಡ್ ಬರ್ತದೆ. ಆಮೇಲೆ ಆಲೇಜ್ ಸೈಡ್ ಟಿಪ್ಪರ್ಸ್ ಬರ್ತವೆ. ಸೊ ಈವರೆಗೂ ನಾವೇನು ಮಾಡ್ತಾ ಇದ್ವಿ, ಪ್ರೊಸೆಸ್ ಸೈಡ್ ನೋಡ್ತೀವಿ, ಕ್ರಷಿಂಗ್ ಸೈಡ್, ಸ್ಕ್ರೀನಿಂಗ್ ಸೈಡ್. ಟಿಪ್ಪರ್ಸನ್ನ ಅಷ್ಟು ಫೋಕಸ್ ಮಾಡಿದ್ದಿಲ್ಲ. ಈ ಸಲ ಏನು ಮಾಡಿದ್ವಿ, ಟೋಟಲ್ ಸ್ಮೈಲ್ ಒಳಗೆ ಎಕ್ಸ್ಪೆಕ್ಟಿಂಗ್ ಅಷ್ಟೊಂದು 700 ಇನ್ನೂ ಜಾಸ್ತಿನೇ ಇದೆ. ಇಷ್ಟು ಟಿಪ್ಪರ್ ಇರೋದ್ರಿಂದ ಮೇಜರ್ ನಿಮಗೆ ಡೀಸೆಲ್ ಕನ್ಸಂಪ್ಷನ್ ಕೊಡೋದು ಈ ಕಂಪನಿಗೆ ಟಿಪ್ಪರ್ ಇರೋಲ್ಲ. ಅದಕ್ಕೆ ಏನು ಮಾಡಿದ್ವಿ, ಒಂದು ಎಕ್ಸಸೈಸ್ ನಾವು ಇನಿಷಿಯೇಟ್ ಮಾಡಿದ್ವಿ. ಏನು ಈ ವರ್ಷ ಎಲ್ಲ ಮೈನ್ಸ್ನಾಗೂ ಏನು ವಿಚಾರ ಮಾಡಾಕಂದ್ರೆ ಎಲ್ಲೇ ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯ ಇತ್ತು ಅದನ್ನ ಐಡೆಂಟಿಫೈ ಮಾಡೋದು. ಈಗ ಸ್ಕ್ರೀನ್ ಪ್ಲಾನ್ ಮಾಡಬೇಕು ಅಂದರೆ ಒಂದು ಹಿಟಾಚಿ ಲೋಡಿಂಗ್ ಪಾಯಿಂಟ್, ಆಮೇಲೆ ಕ್ರಷಿಂಗು, ಸ್ಕ್ರೀನಿಂಗು, ಆಮೇಲೆ ಲೋಡರ್, ಇವು 4 ಇಕ್ವಿಪ್ಮೆಂಟ್ ಅಷ್ಟೇ ಬರ್ತಾವೆ. ಇವು 4 ಬಿಟ್ಟರೆ ಬೇರೆ ಏನು ಜಾಸ್ತಿ ಇರೋಲ್ಲ. ಭಾಳ 2 ಹಿಟಾಚಿ ಬರ್ಬೋದು, ಅಥವಾ ನಿಮ್ದು ಮೈನ್ ಪ್ರಿಪ್ರೇಷನ್ಗೆ JCB ಅವೆಲ್ಲ ಯೂಸ್ ಮಾಡ್ತಿರ್ತೀವಿ, ಅದು ಮೇಜರ್ ಏನಾಗಲ್ಲ. ಬಟ್ ಟಿಪ್ಪರ್ಸ್ಗೆ ನಾವು ಅಷ್ಟು ಫೋಕಸ್ ಮಾಡಿದ್ದಿಲ್ಲ, ಯಾಕಂದರೆ ನಿಮ್ದು ಲೀಡ್ ಡಿಸ್ಟೆನ್ಸ್ ಕಡಿಮೆ ಇದೆ. ಬಟ್ ನಾವು ಎಲಿವೇಟ್ ಮಾಡಿದಾಗ ಏನಾಯಿತು, ಟಿಪ್ಪರ್ಸ್ ಜಾಸ್ತಿ ಬಂತು. ಈಗ ಫಾರ್ ಎವ್ರಿ 100 ಲೀಟರ್ಸ್ ಹೇಳಿದ್ರೆ 60 ಲೀಟರ್ಸ್ ಟಿಪ್ಪರ್, 40 ಲೀಟರ್ಸ್ ಆಪರೇಷನ್ಸ್ ಮಾಡ್ತೀವಿ. ಸೊ ಅದಕ್ಕೆ ಈ ಸಲ ಏನು ಮಾಡಿದ್ವಿ, ಒಂದು ಟಿಪ್ಪರ್ಸ್ಗೆ ಫೋಕಸ್ ಜಾಸ್ತಿ ಮಾಡಿ ಒಂದು ರ್ಯಾಂಡಮ್ಲಿ ಸೈಟ್ ಸೆಲೆಕ್ಟ್ ಮಾಡಿ ಅದರೊಳಗೆ ಸೇಮ್ ಪಾಯಿಂಟಿಂದ ಪಾಯಿಂಟ್ A ಟು ಪಾಯಿಂಟ್ B ಅವು ಏನಪ್ಪ ಲೋಡ್ ಪಾಯಿಂಟ್ಸ್ ಮಾಡಿದ್ವಿ. ನೀವು ಏನು ಪಾಯಿಂಟ್ A ಇಂದ ಪಾಯಿಂಟ್ Bಗೆ ಮೂವ್ ಮಾಡಿದ್ದಾರೆ. 5 ಟಿಪ್ಪರು ಸೇಮ್ ಕೆಲಸ ಮಾಡ್ತಾರೆ, ಸೇಮ್ ಡಿಸ್ಟೆನ್ಸ್ ಕವರ್ ಮಾಡಿ ನಾವು, ಆ್ಯಂಡ್ ಸೇಮ್ ನಂಬರ್ ಆಫ್ ಟ್ರಿಪ್ಸ್, ಈಕ್ವಲ್ ನಂಬರ್ ಆಫ್ ಟ್ರಿಪ್ಸ್, ಯಾವುದೇನು ಹೆಚ್ಚು ಕಡಿಮೆ ಏನಾಗಿದೆ. ಒಂದೇ ಫರಕ್ ಇರೋದಂದ್ರೆ ನಿಮ್ಮದು ಡ್ರೈವರ್ ಚೇಂಜ್ ಆಗ್ತಾನೆ, ಆಮೇಲೆ ವೆಹಿಕಲ್ ಮೇಂಟೆನೆನ್ಸ್ ಪ್ಯಾರಾಮೀಟರ್ ಚೇಂಜ್ ಆಗುತ್ತೆ, ನಿಮ್ಮದು ಟೈರ್ ಪ್ರೆಷರ್ ಅಕಸ್ಮಾತ್ ಏನಾದರೂ ವೇರಿಯೇಷನ್ ಇದ್ದರೆ ಅದೊಂದು ಚೇಂಜ್ ಆಗುತ್ತೆ. ಅದನ್ನ ಬಿಟ್ಟರೆ ಬೇರೆ ಯಾವ ಪ್ಯಾರಾಮೀಟರ್ಸ್ ವರ್ಕಿಂಗ್ ಸೈಡ್ ಅಂತ ಯಾವ ಚೇಂಜಸ್ ಇಲ್ಲ. ಈಗ ಒಂದು ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ಮಂತ್ಲಿ ಟಿಪ್ಪರ್ ವೈಸ್ ಡಾಟಾ ನಿಮ್ಮಲ್ಲಿ ಇಟ್ಟಿಲ್ಲ ಅಂತ. ಹೌದಾ, ನೀವು ಯಾರು ಇಟ್ಟಿರೋ ಟಿಪ್ಪರ್ ವೈಸ್ ಇಟ್ಟಿರಿ? ಡೀಸೆಲ್ ಇದೆ. ಈಗ ಏನಾಗುತ್ತೆ ಸರ್, ಈಗ ಕಂಪ್ನಿಗೆ ನಿಮ್ಮ ಜೊತೆ ಕಾಂಟ್ರಾಕ್ಟ್ ಇರೋದು ಇಷ್ಟು ಟನ್ನಿಗೆ ನಾವು ಡೀಸೆಲ್ ಕೊಡ್ತೇವೆ, ಹೌದಾ? ಕ್ಯೂಬಿಕ್ ಮೀಟರ್ ಹೇಳ್ರಿ, ಪರ್ ಅವರ್ಸ್ ಇಷ್ಟು ಕೊಡ್ತೀವಿ ಅಂತ. ಅದು ನಮ್ಮ ರೂಲ್ ಪ್ರಕಾರ. ಯಾಕಂದ್ರೆ ಭಾಳ ಸ್ಕ್ವೀಸ್ ಮಾಡಿ ನಿಮ್ಮ ಪ್ರಾಫಿಟಬಿಲಿಟಿ ಇದು ಮಾಡಕ್ಕೆ ಬರಂಗಿಲ್ಲ. ಸಪೋಸ್ 10 ರೂಪಾಯಿ ಇದ್ರೆ ನಿಮ್ಗೆ 12 ರೂಪಾಯಿ ಕೊಡ್ತಿರ್ಬೋದು, 13 ರೂಪಾಯಿ ಕೊಡ್ತಿರ್ಬೋದು. ಸೊ ಅದನ್ನ ಜನರಲೈಸ್ ಮಾಡಲಿಕ್ಕೆ ಒಂದು ತಂಗ್ರೂಲ್ ಕೊಡ್ತಾರೆ. ಅವರು ತಂಗ್ರೂಲ್ ಪ್ರಕಾರ ಕೊಡ್ತಾರೆ ಅಂತ ಹೇಳಿ ನಿಮ್ಮಲ್ಲಿ ನೀವು ಡಾಟಾ ಮೇಂಟೈನ್ ಮಾಡೋದು ಡ್ರಾಪ್ ಮಾಡಿದ್ರೆ ಎಲ್ಲಿ ಆ್ಯಕ್ಚುಲಿ ನಿಮ್ಗೆ ಲಾಸ್ ಆಗುತ್ತೆ ಅನ್ನೋದು ಗೊತ್ತಾಗ್ತದೆ. ಹೌದಾ? ಯಾಕೆ ಡೀಸೆಲ್ ಕನ್ಸಂಪ್ಷನ್ ಅಲ್ಟಿಮೇಟ್ಲಿ ಕಂಪನಿ ಅವ್ರನ್ನ ಕೊಡೋದು. ಈಗ ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ಲೀಟರ್ ಖರೀದಿ ಮಾಡಿದಾರೆ ಅಂತಂದರೆ ಅದೆಲ್ಲ ಮೈನಿಂಗ್ ಆಪರೇಷನ್ಸಲ್ಲೇ ಹೋಗುತ್ತೆ. ನೀವು ಕಡಿಮೆ ಮಾಡಿದರೆ ನಿಮ್ಗೆ ಡೀಸೆಲ್ ನೀವು 10 ಲೀಟರ್ ತೊಗೊಂಡ್ರಿ, 9 ಲೀಟರ್ ತೊಗೊಂಡ್ರಿ ಅದಂಗೆ, ಹೌದಾ? ಡೀಸೆಲ್ ಕನ್ಸಂಪ್ಷನ್ ರಿಮೇನ್ಸ್ ದ ಸೇಮ್. ಪ್ರಾಬ್ಲಮ್ ಬಂದಿರೋದು ಏನಕ್ಕಂದ್ರೆ
ಅವ್ರು ನಮಗೆ ಡೀಸೆಲ್ ಪ್ರಕಾರ ರೇಟ್ಸ್ ಪ್ರಕಾರ ಕೊಡಂಗಿಲ್ಲ, ಅದಕ್ಕೆ ನಾವು ಮೇಂಟೈನ್ ಮಾಡಂಗಿಲ್ಲ. ಈ ನಿಮ್ಮ ವರ್ಕ್ ಏನೋ ನೀವು ಕಡಿಮೆ ಮಾಡ್ಕೊಂಡ್ರಿ, ಬಟ್ ನಿಮ್ಗೆ ಯಾವ ರೀತಿಯಿಂದ ನುಕ್ಸಾನ ಆಗುತ್ತೆ, ಲಾಸ್ ಆಗತ್ತೆ ಅನ್ನೋದನ್ನ ಸ್ವಲ್ಪ ಎವಾಲ್ಯೂಯೇಟ್ ಮಾಡಿ ಹೇಳಿದ್ರೆ ಪ್ರಾಬಲಿ ನೀವು ಅದನ್ನ ಮೇಂಟೈನ್ ಮಾಡಿ ನಮ್ಗೆ ಇನ್ಫಾರ್ಮೇಷನ್ ಇದರರ್ಥ ನಿಮ್ಗೆ ಸ್ಕ್ಯೂಸ್ ಮಾಡ್ತಾರ ಅಂತಲ್ಲ, ಯಾಕಂದ್ರೆ ಎಲ್ಲಿದ್ರು ನಿಮಗೆ ಕ್ಯೂಬಿಕ್ ಮೀಟರ್ ಇಲ್ಲ ಪರ್ ಅವರ್ ಬೇಸಿಸ್ ಕೊಡ್ತಾರೆ. ಹೌದು, ಇದು ಒಂದು. ಎರಡನೇದು, ಡೀಸೆಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಒಂದು ಟಿಪ್ಪರ್ಲಿಂದ ಅಂದರೆ ಹಾಗೆ ಆಗಲ್ಲ. ಐದರ್ ನಿಮ್ದು ಆಯಿಲ್ ಮೇಂಟೈನ್ ಚೇಂಜ್ ಆಗಿರ್ಲಿಕ್ಕಿಲ್ಲ, ಟ್ಯಾಂಕಿಗೆ ಆಯಿಲ್ ಚೇಂಜ್ ಮಾಡಿರ್ಲಿಕ್ಕಿಲ್ಲ ನೀವು, ಅಥವಾ ಟೈರ್ ಮೇಂಟೆನೆನ್ಸ್ ಇರ್ಬೋದು, ಅಥವಾ ಡ್ರೈವರ್ ಸರಿಯಾಗಿ ಡ್ರೈವ್ ಮಾಡ್ತೀವಿ. ಒಂದು ಎರಡು ಮೂರು ಪ್ಯಾರಾಮೀಟರ್ ಯಾರು, ಹೌದಾ? ಸೊ ಇದನ್ನ ನಿಮ್ಗೆ ನಾವು ತಿಳಿಸಿದ್ರೆ ಪ್ರಾಬಲಿ ನೀವು ಡಾಟಾ ಮೇಂಟೈನ್ ಮಾಡಿ ನಮ್ಗೆ ಇವ್ರಿಗೆ ಕೊಟ್ಟರೆ ಅಂದರೆ ನಾವು ಅಸೆಸ್ ಮಾಡಿ ನಿಮಗೆ ಫರ್ದರ್ ಪ್ರಾಫಿಟಬಿಲಿಟಿ ಹೆಂಗೆ ಜಾಸ್ತಿ ಮಾಡೋದು ಸಾಧ್ಯತೆ. ಯಾಕಂದರೆ ಇದು ಹೆಂಗಿದೆ ಸರ್, ನೀವು ಬಹುಶಃ ಕಾಂಟ್ರಾಕ್ಟರ್ಸ್ ಇರ್ಬೋದು, ಬಟ್ ಕಾಂಟ್ರಾಕ್ಟರ್ ಅಂತ ಯು ಆರ್ ಪಾರ್ಟ್ ಆಫ್ ದ ಫ್ಯಾಮಿಲಿ, ಹೌದಾ? ಹಾಂ, ಈಗ ಇಫ್ ಯುವರ್ ಪ್ರಾಫಿಟಬಿಲಿಟಿ ಗೋಸ್ ಅಪ್, ಅವ್ರದ್ದು ಹೆಲ್ದಿ ಇರುತ್ತೆ. ನಿಮ್ಮ ಪ್ರಾಫಿಟಬಿಲಿಟಿ ಇಲ್ಲ ಅಂತಂದರೆ ನೀವು ನಾಳೆ ಇಲ್ಲ ಅಂದರೆ ನಮ್ಗೆ ಲಾಭ ಆಗತ್ತಿಲ್ಲ, ನನಗೆ ಜಾಸ್ತಿ ರೇಟ್ ಬೇಕು ಅಂದರೆ ಅವ್ರನ್ನು ಒಪ್ಪೋದು ಒಪ್ಪಿಲ್ಲ. ಸೊ ನಮ್ಮಲ್ಲಿ ಏನು ಶಾರ್ಟ್ ಕಮಿಂಗ್ಸ್ ಇದಾವೆ ಅದನ್ನು ನಾವು ಐಡೆಂಟಿಫೈ ಮಾಡಿಕೊಂಡು ಮಾಡಿದ್ರೆ ಪ್ರಾಬಲಿ ನಿಮಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ಈ ಒಂದು ಪಿಕ್ಟರ್ ಎಕ್ಸಾಂಪಲ್ ನಾವು ನೋಡಿದ್ದೇನೆಂದ್ರೆ